ಇವತ್ತು ಸ್ವಲ್ಪ ಜೋರಾಗಿ ಹೇಳಿ. ಇವತ್ತು ಕೆಂಪೇಗೌಡ ಜಯಂತಿ ಇರೋದ್ರಿಂದ ಇಡೀ ಗ್ರಾಮ ಪಂಚಾಯತಿಗಳಲ್ಲಿ ಇವತ್ತು ವಿಜೃಂಭಣೆಯಿಂದ ಆಚರಣೆ ಮಾಡಿಕೊಂಡು ಪಲ್ಲಕ್ಕಿ ಮುಖಾಂತರ ಚಿಕ್ಕಬಳ್ಳಾಪುರಕ್ಕೊಂದು ಕನ್ನಡ ಭವನದಲ್ಲಿ ವಿಶೇಷವಾಗಿ ಕಾರ್ಯಕ್ರಮ ನಡೀತಾ ಇರಬೇಕಾದ್ರೆ ಕಾರ್ಯಕ್ರಮ ಅರ್ಧ ಭಾಗದಲ್ಲಿ ಸ್ವಲ್ಪ ಏರುಪೇರಾದಾಗ ಈಚೆಗೆ ಬಂದು ಈ ಕ್ಷೇತ್ರದ ಶಾಸಕರು ಈಚೆ ಬಂದು ತೊಡೆ ತೊಟ್ಕೊಂಡು ಮಾತಾಡೋಂಥದ್ದು ಬೇಕಾಗಿಲ್ಲ. ಆ ರೀತಿ ಮಾತಾಡ್ತಾ ಪ್ರಚೋದನೆ ಮಾತುಗಳನ್ನು ಹೇಳಿದಾಗ ಪೊಲೀಸ್ ಅಧಿಕಾರಿಗಳಿಗೂ ಏನು ಒಂಥರ ಸೃಷ್ಟಿ ಆಗ್ಬಿಡುತ್ತೆ ಅವ್ರಿಗೆ. ಇನ್ನೇನೋ ನಡೀತಾ ಇದೆ ಅಂತ ಏನೂ ಗಲಾಟೆ ಆಗಿಲ್ಲ, ಏನಿಲ್ಲ. ಸುಮ್ಮನೆ ಪೊಲೀಸರು ನಮ್ಮ ಕಾರ್ಯಕರ್ತರು, JDS ಕಾರ್ಯಕರ್ತರು, BJP ಕಾರ್ಯಕರ್ತರು, ವಿಶೇಷವಾಗಿ ಎಲ್ಲ ನಮ್ಮ ಸಮಾಜದ ಹುಡುಗರನ್ನೆಲ್ಲರನ್ನೂ ಅರೆಸ್ಟ್ ಮಾಡ್ತೀವಿ ಅಂತೇಳಿ ಮನೆಗಳಿಗೆ ಹೋಗಿ ಬಾಗಿಲು ಹೊಡೆದು ಓಪನ್ ಮಾಡಿದ್ದಾರೆ ಅಂತೆಲ್ಲ ಮಾಹಿತಿ ನನಗೆ ಫೋನ್ ಮುಖಾಂತರ ಎಲ್ಲರೂ ತಿಳಿಸ್ತಾ ಇದ್ದಾರೆ. ನಾನು ಒತ್ತಾಯ ಮಾಡ್ತಾ ಇದ್ದೀನಿ. ನಾನು ಈಗ ತಾನೇ SP ಅವ್ರನ್ನ ಮತ್ತು ASP ಅವ್ರನ್ನೆಲ್ಲ ಭೇಟಿ ಮಾಡಿ ಖುದ್ದಾಗಿ ಅವ್ರ ಹತ್ರ ಮಾತುಕತೆ ಮಾಡಿದೆ. ಯಾವುದೇ ಕಾರಣಕ್ಕೆ ಇವತ್ತು ಅವ್ರನ್ನ ನಮಗೆ ನೋಡ್ತಾ ಇರಬೇಕು ಅವ್ರನ್ನ ಅಂತೇಳಿ ಒತ್ತಾಯ ಮಾಡಿದಾಗ ನೀವು ಒಂದು ಅರ್ಧ ಗಂಟೆ ಇರ್ರಿ, ನಾನು ಒಂದು ಮಾತಾಡ್ತೀನಿ ಅಂತ ಹೇಳಿದರೆ ನಾವು ಕಾಯ್ತಾ ಇದ್ದೀವಿ. ಯಾವುದೇ ಕಾರಣ ಏನೋ ತೊಂದರೆ ಆದರೆ ಇಡೀ ಜಿಲ್ಲೆಯಾದಂಥ ಪ್ರತಿಭಟನೆ ಮಾಡಬೇಕಾಗ್ತದೆ. ಕುಮಾರಸ್ವಾಮಿ ಅವರ ಬಗ್ಗೆ ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಹೆಚ್ಚು ಅಭಿಮಾನಿಗಳಿದ್ದಾರೆ. ನೀವು ಅನ್ಬೋದು ಅಭಿಮಾನಿಗಳಿದ್ರೆ ಎಲೆಕ್ಷನ್ನಲ್ಲಿ ಯಾಕೆ ಅಂತ. ಆದರೆ ಕುಮಾರಸ್ವಾಮಿ ಅವರ ವ್ಯಕ್ತಿತ್ವದಲ್ಲಿ ಇಡೀ ಜನಾಂಗ, ಯಾವುದೇ ಜಾತಿ ಗೀತಿ ಇಲ್ಲದೆ ಎಲ್ಲ ಸಮುದಾಯ ಜನ ಇವತ್ತು ಕುಮಾರಸ್ವಾಮಿ ಅವ್ರನ್ನ ಒಂದು ಅಣ್ಣ ಅಂತ ಪ್ರೀತಿಯಿಂದ ಕರೀತಾ ಇರ್ತಕ್ಕಂಥ ಅವ್ರ ಬಗ್ಗೆ ಯಾರೇ ಕೀಳು ಮಟ್ಟಕ್ಕೆ ಮಾತಾಡಿದ್ರು, ಪಕ್ಕದ ಮನೆಯವ್ರು ಮಾತಾಡೋದು ಸಹಿಸದೇ ಇದ್ದಂಥ ವ್ಯಕ್ತಿತ್ವನ ನಮ್ಮ ಕೇಂದ್ರ ಮಂತ್ರಿಗಳಾದ ಕುಮಾರಸ್ವಾಮಿ ಅವರು ಪಡೆದಿದ್ದಾರೆ. ಆದ್ದರಿಂದ ನಾನು ಎಚ್ಚರಿಕೆ ಮಾತಕ್ಕೂ ಕೊಡ್ತಾ ಇದ್ದೀನಿ. ಈ ರೀತಿ ತೊಟ್ಟೆ ತಟ್ಕೊಳೋದೆಲ್ಲ ಬಿಟ್ಟು ಕಾರ್ಯಕರ್ತರಾಗಿ ಕೆಲಸ ಮಾಡ್ಕೊಂಡು ಹೋಗಬೇಕಾಗ್ತದೆ. ಒಂದು ವೇಳೆ ಏನಾನ ಇದ್ದರೆ ನೀನು ನೇರವಾಗಿ ಹೋಗಿ ಮಾತಾಡು. ಚಾಲೆಂಜ್ ಮಾಡ್ತೀಯಲ್ಲ ವಾಚ್ಗಳು ಅದು ಇದು ಅಂತ. ನಾವು ಅವ್ರ ಜೊತೆಯಲ್ಲಿ 20 ವರ್ಷದಿಂದ ಅವ್ರ ಜೊತೆಯಲ್ಲಿ ಇದ್ದೀವಿ. ಅವ್ರ ಬಟ್ಟೆ ಏನು, ಅವ್ರ ವಾಚ್ ಏನು, ಅವ್ರ ಚಪ್ಪಲಿ ಏನು ಅಂತ ಎಲ್ಲ ನಾವು ನೋಡಿದ್ದೀವಿ. ಜನಗೂ ಎಲ್ಲರಿಗೂ ಗೊತ್ತಿದೆ ಕುಮಾರಣ್ಣ ವ್ಯಕ್ತಿತ್ವ ಏನು, ಕುಮಾರಣ್ಣ ಬಟ್ಟೆ ಯಾವ ರೀತಿ ಹಾಕ್ತಾರೆ, ವಾಚ್ ಯಾವ್ದು ಕಟ್ತಾರೆ ಅಂತ ಇಡೀ ಜನಕ್ಕೆ ಗೊತ್ತು. ಎಲ್ಲರಿಗೂ ಗೊತ್ತಿರೋ ವಿಚಾರನ ಸುಮ್ಮನೆ ಏನೋ TVಗಳಲ್ಲಿ ಬರ್ತಾ ಮಾತಾಡೋದಲ್ಲ. ನಿನ್ನ ವಿಚಾರ ಇಲ್ಲಿ ಮುಖ್ಯವಾಗಿ ಬರ್ತಾ ಇದೆ. ಯಾಕೆ ಈ ವಿಚಾರ ಬರ್ತಾ ಇದೆ ಅಂದರೆ ಹೈಕೋರ್ಟ್ನಲ್ಲಿ ನೀನೇ ಹೇಳ್ತಾ ಇದೆಯಾ ಏನಂತ. ಹೈಕೋರ್ಟ್ನಲ್ಲಿ ನೀನೇನು ಹೇಳ್ತಾ ಇದೆಯಾ 15 ದಿವಸದಲ್ಲಿ ನಾನು ಇತ್ಯರ್ಥ ಮಾಡ್ಕೊಂಡ್ಬರ್ತೀನಿ ಅಂತ ಹೇಳ್ತಾ ಇದೆಯಾ. ಈ CA ಸೈಟ್ ಬಗ್ಗೆ ನೀನೇ ಹೇಳ್ತಾ ಇದ್ದೆ. ಅಂದರೆ ಕೋರ್ಟಲ್ಲಿ ಇದೆ ಅಂದಮೇಲೆ ಅಲ್ಲಿಗೆ ರಿಜಿಸ್ಟ್ರೇಷನ್ ಆಗಿಲ್ಲ ಅಂದಮೇಲೆ ಏನೋ ಅದರಲ್ಲಿ ತಪ್ಪಾಗಿದೆಯಾ ಇಲ್ವೋ ನೀನೇ ಹೇಳ್ತಾ ಇದ್ದೀನಿ. ಇನ್ನು 15 ದಿವಸ ಬೇಕು ಅಂತ. ಅಲ್ಲಿಗೆ ಅರ್ಥ ಏನಿದೆ ಇದರಲ್ಲಿ? ತಪ್ಪೇನಿದೆ? ಏನು ಅಂತೋ ನಿನಗೆ ಇದಾಗೋ ರೀತಿ ಏನನ್ನ ಮಾಡಿದರೆ ಕುಮಾರಸ್ವಾಮಿ ಅವರು ಏನನ್ನ ಇದೇ ಥರ ನಿನ್ನ ಥರ ಪ್ರೆಸ್ ಮೀಟ್ನಲ್ಲಿ ಮಾಡಿದರೆ ಅದಕ್ಕೆ ನೀನು ಏನನ್ನ ಹೇಳ್ಬೋದಾಗಿತ್ತು. ಏನೋ ಎಕ್ಸಲ್ಲಿ ಯಾರೋ ಅದನ್ನು ಮಾಡಿದ್ರೆ ಅದೇ ದೊಡ್ಡದು ಅಂತ ತಗೊಂಡು ಮಾಡಿದ ತಪ್ಪು. ಇದು ಶೋಭೆ ತರೋದಂತಲ್ಲ. ಇನ್ನೊಂದು ವಿಶೇಷವಾಗಿ ನಾನು ಹೇಳಕ್ಕೆ ಬಯಸ್ತೀನಿ, ಇವತ್ತೇನ ನೀನು MLA ಆಗಿದ್ದಿ ಅಂದರೆ ನೀನೇ ನಮ್ಮ ಹತ್ರ ಬಂದು ಯಾವ ರೀತಿ ಕೇಳ್ಕೊಂಡಿದ್ದಿ ಅಂತ ಗೊತ್ತಿದೆ. MLA ಆಗಬೇಕಾದ್ರೆ JDS ಪ್ರತಿಯೊಂದು ಓಟು